ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ. ಇವತ್ತು ಮನೆಯಲ್ಲಿ ಸುಲಭವಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ರವೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬನ್ಸಿ ರವೆ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ರವೆನಾದರೂ ಯೂಸ್ ಮಾಡ್ಬೋದು. ಯಾವುದೇ ರವೆ ಯೂಸ್ ಮಾಡಿದ್ರೂ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಕ್ಕಿ ಒಂದು 2 to 3 ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೋಬೇಕು. ತುಂಬಾ ಫ್ರೈ ಮಾಡ್ಕೋಬಾರ್ದು. ತುಂಬ ಫ್ರೈ ಮಾಡಿಕೊಂಡ್ರೆ ಉಪ್ಪಿಟ್ಟು ಪುಡಿ ಆಗೋವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು 2 to 3 ಮಿನಿಟ್ಸ್ ಈ ಥರ ಹುರ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನಾನು ಅದೇ ಪ್ಯಾನ್ಗೆ ನಾನಿಲ್ಲಿ 3 to 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಫಸ್ಟ್ ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಇದಾದಮೇಲೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಹಾಕೊಂಡಾದ್ಮೇಲೆ ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಅಥವಾ ಉದ್ದಿನಕಾಳು ಯಾವುದಾದ್ರೂ ಹಾಕೋಬೋದು. ಅದಾದಮೇಲೆ ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಅದಾದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪಲ್ಲಿ ಸ್ವಲ್ಪ ನೀರಿರೋದ್ರಿಂದ ಸೇರಿದಿದೆ. ಅದಾದಮೇಲೆ ನಾನಿಲ್ಲಿ 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗೂ ಕಟ್ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1 ಕಪ್ ಅವರೆಕಾಳಿಗೆ ನೀವು ಅರ್ಧ ಇಲ್ಲ ಅಂದರೆ ಮುಕ್ಕಾಲಷ್ಟು ಲೋಟ ಅವರೆಕಾಳನ್ನ ತೊಗೋಬೋದು. ನಾನಿಲ್ಲಿ ಅರ್ಧ ಲೋಟ ಆಗೋಷ್ಟು ನಾನಿಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ. 1 ಲೋಟಕ್ಕೆ ಅರ್ಧ ಲೋಟ ಆಗೋಷ್ಟು ಅವರೆಕಾಳು ತೊಗೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಎಣ್ಣೆಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನಿಲ್ಲಿ ಎಳೆ ಅವರೆಕಾಳು ತೊಗೊಂಡಿರೋದು. ನೀವು ಎಳೆ ಅವರೆಕಾಳು ತೊಗೊಂಡಿಲ್ಲ ಅಂದರೆ ಇದೇ ಅವರೆಕಾಳನ್ನ ನೀವು 2 to 3 ಮಿನಿಟ್ಸ್ನ ನೀವು ನೀರಲ್ಲಿ ಬೇಯಿಸ್ಬಿಟ್ಟು ನೀರನ್ನ ಬಸ್ಬಿಟ್ಟು ತೊಗೋಬೋದು. ಈಗ ಅವರೆಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ನಾನು ಸ್ವಲ್ಪ ಅವರೆಕಾಳು ಬೇಯಲಿ ಅಂತ ಉಪ್ಪು ಹಾಕ್ಕೊಂಡು ಬೇಯಿಸಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಟೊಮೊಟೊ ಹಾಕ್ಕೊಂಡು ತುಂಬ ಬೇಯಿಸಿಲ್ಲ. ಯಾಕಂದರೆ ಟೊಮೊಟೊ ಹಾಕ್ಕೊಂಡು ತುಂಬ ಬೇಯಿಸ್ಬಿಟ್ರೆ ಅದು ತುಂಬ ನೀರಾಗೆ ಆಗುತ್ತೆ ಮತ್ತು ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಟೊಮೊಟೊ ಹಾಕಿ 2 ಸೆಕೆಂಡ್ ನಾನು ಬಾಡಿಸ್ಕೊಂಡಾದ್ಮೇಲೆ ನಾನಿಲ್ಲಿ 1 ಕಪ್ ರವೆಗೆ 3 ಆಗೋಷ್ಟು ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ. 1 ಕಪ್ ರವೆಗೆ 3ರಷ್ಟು ನಾವು ನೀರು ಹಾಕ್ಕೊಂಡ್ರೆ ಆಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಹುಡಿಯಾಗೂ ಬರಲ್ಲ, ತುಂಬ ನೀರಿನಾಗೂ ಬರಲ್ಲ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಸೊ ನಾವು ಇದೇ ಉಪ್ಪಿಟ್ಟನ್ನ ನಾವು 1 hour 2 hour ಸಾಯಂಕಾಲ ಇಟ್ಕೊಂಡು ತಿಂದ್ರೂ ಅದು ಹಾಗೆ ಕನ್ಸಿಸ್ಟೆನ್ಸಿಯಾಗಿ ಹಂಗೆ ಇರುತ್ತೆ. ಬೇಗ ಪುಡಿ ಆಗೋದು ಇದಾಗಲ್ಲ. ಸೊ ಇಲ್ಲಿ ನೀರು ಹಾಕಿದ್ದೀನಲ್ಲ, ಸೊ ನೀರು ಕುದೀತಿದೆ. ನಾನು ಇಲ್ಲಿ ಮೇಲೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸೊ ಉಪ್ಪಿಟ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಲ್ಲಿ ನಾನು ಮೇಲೆ ಉಪ್ಪು ಸೇರಿಸ್ಕೋತಾ ಇದ್ದೀನಿ. ಸೊ ಇದು ನೋಡ್ತಿದ್ದೀರಲ್ಲ, ಚೆನ್ನಾಗಿ ನೀರು ಕುದ್ದಿದೆ. ಸೊ ಅದು ಕುದೀತಿರೋವಾಗಲೇ ನಾವಿಲ್ಲಿ ರವೆ ಹಾಕೋಬೇಕು. ಅದನ್ನು ಲೋ ಫ್ಲೇಮಲ್ಲಿ ಇಕ್ಕಿ ಇದು ಮಾಡಿದ್ರೆ ಗಂಟಾಗುವಂಥ ಚಾನ್ಸಸ್ ಇರುತ್ತೆ. ಒಂದ್ಸಲ ಗಂಟಾದರೆ ಮತ್ತೆ ಅದನ್ನು ಏನೇ ಮಾಡಿದ್ರೂ ಹೊಡಿಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ನೀರು ಕುದೀತಿರತ್ತೋ ಆವಾಗಲೇ ನಾನಿಲ್ಲಿ ಒಂದು ಕೈಯಲ್ಲಿ ತಿರುಗಿಸ್ಕೊಂಡು ಇನ್ನೊಂದು ಕೈಯಲ್ಲಿ ರವೆ ಹಾಕೋತಾ ಹೋಗ್ತಾ ಇದ್ದೀನಿ. ಸೊ ಮಿಕ್ಕಿದಂಥ ರವೆ ನಾನು ಈ ಥರ ಹಾಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ನಾನು ಅವಾಗವಾಗ ತಿರುಗಿಸ್ತಾ ಇರಬೇಕು, ಹಾಗೆ ಬಿಟ್ಟರೆ ಗಂಟಾಗುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಕನ್ಸಿಸ್ಟೆನ್ಸಿ ಇದೆ. 1 2 to 3 ಮಿನಿಟ್ಸ್ ಇದು ಕುದ್ರೆ ಉಪ್ಪಿಟ್ಟು ಇಸ್ ಪರ್ಫೆಕ್ಟ್. ನೀವಿಲ್ಲಿ ಹಿಸ್ಕಿದ ಅವರೆಕಾಳು ಹಾಕೋಬೋದು. ನಾನು ಯಾವುದೇ ಬೇರೆ ಥರ ತರಕಾರಿ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ಬಿಕಾಸ್ ಅವರೆಕಾಳು ಫ್ಲೇವರ್ ಚೆನ್ನಾಗಿ ಬರೀ ಅವರೆಕಾಳು ಫ್ಲೇವರ್ ಇರಲಿ ಅಂದ್ಬಿಟ್ಟು ನಾನು ಯಾವುದೇ ಬೇರೆ ಥರ ತರಕಾರಿ ಹಾಕ್ಕೊಂಡಿಲ್ಲ. ಸೊ ಬರೀ ಅವರೆಕಾಳು ಹಾಕಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣು ಹಾಕ್ತಿದ್ದೀನಿ. ನಿಂಬೆಹಣ್ಣು ಹಾಕಾದ್ಮೇಲೆ ನಾನಿಲ್ಲಿ ನಿಂಬೆಹಣ್ಣಿನ ರಸ ಹಾಕಾದ್ಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ತುಂಬ ರುಚಿಯಾಗಿರುತ್ತೆ ಅವರೆಕಾಳು ಉಪ್ಪಿಟ್ಟು. 1 ಟೇಬಲ್ ಸ್ಪೂನ್ ಲಾಸ್ಟಲ್ಲಿ ನಾವಿಲ್ಲಿ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೋಡ್ತಿದ್ದಾರಲ್ಲ, ಆಲ್ಮೋಸ್ಟ್ ನೀರೆಲ್ಲ ಕುದ್ದಿ ಒಂದು ಸ್ವಲ್ಪ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ. ಸೊ ಇವಾಗ ರೆಡಿ ಟು ಸರ್ವ್. ಈ ಥರ ಉಪ್ಪಿಟ್ಟು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನಲ್ಲಿ ಈ ಥರ ಮಾಡಿರೋ ರೆಸಿಪಿನ ನೀವು ಖಂಡಿತ ಮನೇಲಿ ಮಾಡಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಕ್ವಿಕ್ಕಾಗೂ ಆಗುತ್ತೆ. ಆದಷ್ಟು ಉಪ್ಪಿಟ್ಟಿಗೆ ಎಳೆ ಅವರೆಕಾಳು ಇದ್ದರೆ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನೊಂದ್ಸಲ ಬೇಯಿಸ್ಕೋಬೇಕು ಅನ್ನೋ ಇದೇ ಇರಲ್ಲ. ಇಲ್ಲ ಎಳೆ ಅವರೆಕಾಳು ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಅವರೆಕಾಳನ್ನ ನೀವು ಬೇಯಿಸಿ ತಿನ್ಬೋದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ.